सर्वभूतं निस्सीम निर्मलगुणं निरवध्यरूपं नित्यं नमामि शिरसा सकलार्थसिद्धि। ॐ नमो नारायणायेत्यनुसन्धानतत्परः शेषो भूत्यो इतीन्द्राय तस्मै स्यां नित्यमङ्गलम्। शमदमगुणपूर्णं शेषभोगाच्छगात्रं यतिपतिचरणाब्जं न्यस्तसर्वात्मभारं द्वयमनन तदर्थध्यानसम्पुल्लवक्त्रं वरवरमुनिवर्यं सत्त्वशुद्धं भजामि। श्रीभाष्यकारचरणाम्बुजचञ्चरीकं रामानुजार्यमतघोषणबद्धदीक्षं सर्वेषु तन्त्रविषयेषु निरङ्कुशं तं ವೇದಾಂತದೇಶಿಕಮಹಂ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಸದಾ ಸರ್ವದಾ ಭಗವಂತನನ್ನ ದರ್ಶನ ಮಾಡ್ತಾ ಭಗವಂತನ ಹತ್ತಿರದಲ್ಲಿರುವಂಥ ನಿಮಗೆ ಭಗವಂತನ ದರ್ಶನ ಅಚ್ಚಾರೂಪಿಯಾದಂತಹ ಭಗವಂತನ ದರ್ಶನದ ಅವಶ್ಯಕತೆ ಇದೆಯಾ ಅಂತ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಕರು ತಮ್ಮ ಪೂರ್ವಾಶ್ರಮದಲ್ಲಿ ಶ್ರೀರಂಗ ಮಹಾಗುರುಗಳನ್ನ ಕೇಳಿದ್ರಂತೆ. ಆಗ ಶ್ರೀರಂಗ ಮಹಾಗುರುಗಳು ಹೇಳಿದ್ರಂತೆ, ನೀನು ಹೇಳೋದು ನಿಜ, ನನ್ನ ಅನುಭವಕ್ಕೆ ನನ್ನ ಅಂತರ್ಯಾಮಿಯಾಗಿ ಭಗವಂತನ ಅನುಭವ ನಿತ್ಯ ನಿರಂತರ ನಡೀತಾ ಇರುತ್ತೆ. ಆದರೆ ನನ್ನ ಭಕ್ತರಿಗೆ ಭಗವಂತನನ್ನ ದರ್ಶನ ಮಾಡಿಸಬೇಕು, ಅದಕ್ಕೋಸ್ಕರ ನಾನು ಈ ದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅದೇ ಮಾತು ಶ್ರೀ ರಂಗಪ್ರಿಯ ಮಹಾದೇಶಿಕರಿಗೆ ಅನ್ವಯ ಆಗತ್ತೆ. ಸದಾ ಸರ್ವದಾ ಭಗವಂತನ ಧ್ಯಾನದಲ್ಲಿ ಭಗವಂತನೊಡನೆ ನೇರವಾದಂತಹ ಸಂಬಂಧ ಇಟ್ಟುಕೊಂಡು ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿದ್ದಂತಹ ಪರಮಯೋಗಿ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ತಿರುನಕ್ಷತ್ರ ಮಹೋತ್ಸವದಲ್ಲಿ ನಾವು ಭಾಗಿಯಾಗ್ತಾ ಇರೋದು ಪರಮ ಸೌಭಾಗ್ಯದ ಸಂಗತಿ. ಹೋದ ವರ್ಷ ಪೂರ್ವಾಶ್ರಮದಲ್ಲಿ ಬಂದಾಗ ನನ್ನ ಆತ್ಮೀಯರಾದಂತಹ ಅಂತರಂಗನ್ ಸ್ವಾಮಿಯವರು ಅವರು ಧರಿಸಿದಂತಹ ಕಾಷಾಯವನ್ನು ನಮಗೆ ಕೊಟ್ಟರು. ಪ್ರಾಯಶಃ ಅದು ಪ್ರಾರಂಭ ಅಂತ ಕಾಣುತ್ತೆ. ನಾವು ಬೇಡ 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 ಅಂತ ಇದ್ರೂ ಆ ಯತಿರಾಜರ ರಾಮಾನುಜರ ಪರಮ ಕೃಪೆಯಿಂದ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಪರಮಾನುಗ್ರಹದಿಂದ ನಮಗೆ ಈ ತುರಿಯಾಶ್ರಮ ಲಭ್ಯ ಆಯಿತು. ಅವರು ಅನೇಕ ಬಾರಿ ಹೇಳ್ತಾ ಇದ್ರು, ನೀವು ಸ್ವೀಕರಿಸಬೇಕು, ನೀವು ಇದನ್ನ ಸ್ವೀಕರಿಸಬೇಕು ಆಶ್ರಮವನ್ನು. ಒಂದು ಸಲ ಒಬ್ಬ ಭಕ್ತರ ಜೊತೆ ಹೇಳಿ ಕಳಿಸಿ ಆಶ್ರಮಕ್ಕೆ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಕೂತ್ಕೊಂಡು ಹೇಳಿದ್ರು, ನೀವು ಇದಕ್ಕೆ ಯೋಗ್ಯರು, ನೀವು ಸ್ವೀಕರಿಸಬೇಕು ಅಂತ. ಆಗ ನಾನು ಹೇಳಿದೆ, ಇಲ್ಲ, ನನ್ನ ಆತ್ಮಕ್ಕೆ ತೃಪ್ತಿ ಆಗುತ್ತೆ ನೀವು ಈ ಕೆಲಸವನ್ನು ಮಾಡಿದ್ರೆ ಅಂತ ಒಂದ್ಸಲ ಹೇಳಿದ್ರು. ಪ್ರಾಯಶಃ ಆ ಪರಮಯೋಗಿ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಪರಮಾನುಗ್ರಹದಿಂದ ನಮಗೆ ಈ ಆಶ್ರಮ ಸಿಕ್ಕಿದೆ. ಎಂತಹ ಒಂದು ಯೋಗ ಅಂದ್ರೆ, ಆ ಪರಮಯೋಗಿಯ ಪರಮಾಚಾರ್ಯರ ಪ್ರತಿನಿಧಿಯಾಗಿ ನನ್ನ ಪರಮಾತ್ಮನಾದಂತಹ ಅನಂತರಂಗನ್ ಸ್ವಾಮಿಯವರು ನಿಂತು 2 ದಿವಸದ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ಅದನ್ನು ನಡೆಸಿಕೊಟ್ರು. ಅವತ್ತು ಅಲ್ಲಿ ನೆರೆದಂತಹ ಎಲ್ಲ ಯತಿವರಿಯರು ಇವತ್ತಿಗೂ ಹೇಳ್ತಾರಂತೆ, ಇಂತಹ ಒಂದು ವಿಚಕ್ಷಣೆಯಾದಂತಹ ಈ ಒಂದು ಪಟ್ಟಾಭಿಷೇಕ ಮಹೋತ್ಸವವನ್ನು ನಾವು ಕಂಡಿರಲಿಲ್ಲ ಅಂತ. ತಿರುಕುರುಂಗುಡಿಯಿಂದ ದಯಮಾಡಿಸಿದಂತಹ ತಿರುಕುರುಂಗುಡಿ ಜಿಯರ್ ಈಗ 1 ವಾರದ ಹಿಂದೆ ಫೋನ್ ಮಾಡಿ ನನಗಿನ್ನೂ ಅದು ಕಣ್ಣಲ್ಲಿ ಕಟ್ಟಿದೆ ಅಂತ ಹೇಳಿದ್ರಂತೆ. ಪ್ರಾಯ ಇದೆಲ್ಲವೂ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಪರೋಕ್ಷವಾದಂತಹ ಅನುಗ್ರಹ ಅಂತ ನಾನು ಸ್ವೀಕರಿಸ್ತಾ ಇದ್ದೀನಿ. ಹೋದ ವರ್ಷ ಬಂದಾಗ ಈ ಆಶ್ರಮ ಸ್ವೀಕಾರದ ಯೋಚನೆ ಇರಲಿಲ್ಲ. ಪ್ರಾಯ ಅವರೇ ಇವರಿಗೆ ಸೂಚನೆಯನ್ನು ಕೊಟ್ಟು ಕಾಷಾಯ ವಸ್ತ್ರವನ್ನು ನಮಗೆ ಕೊಟ್ಟರು. ಪ್ರತಿನಿತ್ಯ ನಾವು ಆರಾಧನೆ ಮಾಡಿದ ಮೇಲೆ ಜಪ ಮಾಡುವಾಗ ಆ ಕಾಷಾಯ ವಸ್ತ್ರವನ್ನು ಇಟ್ಟುಕೊಂಡು ಜಪ ಮಾಡ್ತಾ ಇದ್ರು. ಆ ಶಕ್ತಿ ಸಂಚಯವಾಗಿ ನಮಗೆ ಈ ಆಶ್ರಮ ಸಿಕ್ತು. ಈ ಎಲ್ಲ ಭಕ್ತರನ್ನು ನೋಡೋದು, ಈ ತಿರುನಕ್ಷತ್ರ ಮಹೋತ್ಸವದಲ್ಲಿ ಭಾಗಿಯಾಗೋದು ನಮ್ಮ ಭಾಗ್ಯ ವಿಶೇಷ. ನಾನು ಸದಾ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಧ್ಯಾನವನ್ನು ಮಾಡ್ತೇನೆ, ಅವರನ್ನು ಆತ್ಮೀಯವಾಗಿ ಪ್ರಾರ್ಥನೆ ಮಾಡ್ತಾನೆ. ಕಾರಣ ಅಂದ್ರೆ ಅವರು ನಿತ್ಯ ನಿರಂತರವಾಗಿ ಶುದ್ಧಾತ್ಮರಾಗಿ ಅವರೊಬ್ಬರು ಭಕ್ತರ ಹತ್ರ ಹೇಳ್ತಾ ಇದ್ರಂತೆ. ಆ ಭಕ್ತರು ನನ್ನ ಹತ್ರ ಹೇಳಿದ್ರು, ನನಗೆ ಚಿಕ್ಕಂದಿನಿಂದ ಇದುವರೆಗೆ ಮನಸ್ಸು ವಿಕಾರವೇ ಆಗಿಲ್ಲಪ್ಪ ಅಂತ ಹೇಳಿದ್ರು.
ಪ್ರಾಯಶಃ ಈ ಒಂದು ಭಾವ ನಮಗೆ ಬರಬೇಕು. ಅದಕ್ಕಾಗಿ ನಾವು ಅವರನ್ನು ಸ್ಮರಣೆ ಮಾಡಬೇಕು. ಅವ್ರದ್ದೊಂದು ಪಂಥ ಅಲ್ಲ, ಅದು ಅವ್ರದ್ದೊಂದು ಸಿದ್ಧಾಂತ ಅಲ್ಲ. ಹೇಗೆ ಆಚಾರ್ಯ ರಾಮಾನುಜರು ಇಡೀ ಮನುಕುಲವನ್ನ ಹರಿಸಿದ್ರೋ, ಇಡೀ ಮನುಕುಲಕ್ಕೆ ಒಂದು ಔದಾರ್ಯ ಯುಗವನ್ನ ಹೆಬ್ಬಾಗಲನ್ನ ಹೇಗೆ ತೆರೆದ್ರೋ, ಹಾಗೆ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಅಂತ ಏನ್ ಹೇಳ್ತೀವಿ, ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನ ಹರಿಸಿದ್ರು, ಎಲ್ಲರನ್ನ ಹತ್ತಿರಕ್ಕೆ ಕರ್ಕೊಂಡ್ರು, ಎಲ್ಲರನ್ನ ಆ ಭಗವಂತನ ಆ ಒಂದು ಹತ್ತಿರಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ನಿರಂತರವಾಗಿ ಆಚಾರ್ಯರು ಮಾಡ್ತಾರೆ. ಹೇಗೆ ಒಂದೊಂದು ಪಂಥಕ್ಕೆ ಆ ಭಕ್ತರ ಒಂದು ಚರ್ಯೆಯಿಂದ ನಾವು ಗುರುತಿಸಬಹುದು, ಹಾಗೆ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಭಕ್ತರನ್ನೆಲ್ಲ ನೋಡಿದಾಗ ಇವರು ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ತಿರುವಡಿ ಸಂಬಂಧ ಆಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಅವರ ಪರೋಕ್ಷವಾದಂತಹ ಅನುಗ್ರಹ. ಅಂತಹ ಅನುಗ್ರಹವನ್ನ ನಾವೆಲ್ಲ ಇವತ್ತು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀವಿ. ನನಗೆ ಅನಂತರಂಗನ್ ಸ್ವಾಮಿಯವರು ಬಹಳ ಆತ್ಮೀಯರು. ನನ್ನ ಆತ್ಮೀಯತೆಯ ಜೊತೆಗೆ ಅವರು ನಮಗೆ ಈ ಆಶ್ರಮ ಸ್ವೀಕಾರವನ್ನ ಅವರು ರಂಗಪ್ರಿಯ ಮಹಾದೇಶಿಕರ ಮುಖಾಂತರ ಕೊಟ್ಟರು. ಎಂತಹ ಒಂದು ಯೋಗದ ಸಂಗತಿ ಅಂದ್ರೆ, ಶ್ರೀರಂಗ ಮಹಾಗುರುಗಳು ಆಶ್ರಮ ಸ್ವೀಕಾರದ ಸನ್ಯಾಸಾಶ್ರಮದ ಎಲ್ಲ ವಿಧಿವಿಧಾನಗಳ ಪ್ರತಿಯೊಂದನ್ನ ಶ್ರೀ ರಂಗಪ್ರಿಯ ಮಹಾದೇಶಿಕರಿಗೆ ಕೊಟ್ಟು, ಮುಂದಕ್ಕೆ ಇದು ನಿನಗೆ ಉಪಯೋಗ ಆಗಲಿ ಅಂತ ಹೇಳಿದ್ರಂತೆ ಪೂರ್ವಾಶ್ರಮದಲ್ಲಿ. ಅದಾದ ನಂತರ ಶ್ರೀ ರಂಗಪ್ರಿಯ ಮಹಾದೇಶಿಕರು ಇಬ್ಬರು ಯತಿವರಿಯರಿಗೆ ಆಶ್ರಮ ಸ್ವೀಕಾರದವನ್ನು ಅವರೇ ನಿಂತು ಮಾಡಿಸಿದ್ರಂತೆ. ಆವಾಗ ಅವರು ಅವರ ದಿವ್ಯ ದೃಷ್ಟಿ ಏನಿತ್ತೋ ಗೊತ್ತಿಲ್ಲ, ಅವರು ಹೇಳಿದ್ರಂತೆ ಮುಂದಕ್ಕೆ ಇನ್ನೂ ನೀವೊಂದು ಮಾಡಬೇಕಾಗತ್ತೆ ಅಂತ. ನನಗೆ ಆಶ್ರಮ ಸ್ವೀಕಾರದ ಧನ್ಯತೆ ಬಂದಿದ್ದು ನಮ್ಮ ಅನಂತರಂಗನ್ನವರ ಆ ಒಂದು ಶುದ್ಧವಾದಂತಹ ಪ್ರಕ್ರಿಯೆಯಿಂದ. ನಾವು ಇವತ್ತಿಗೂ ತ್ರಿಸಂಧ್ಯೆಯಲ್ಲಿ, ತುರಿಯ ಸಂಧ್ಯೆಯಲ್ಲಿ ತುರಿಯ ಗಾಯತ್ರಿ ಮಾಡುವಾಗ ಆ ಗ್ರಂಥವನ್ನ ಇಟ್ಕೊಂಡು ಮಾಡುವಾಗ ಶ್ರೀ ರಂಗಪ್ರಿಯ ಮಹಾದೇಶಿಕರ ಅನಂತವಾದಂತಹ ಅನುಭವ ನಮಗೆ ಬರುತ್ತೆ. ಅಂತಹ ಶ್ರೀ ರಂಗಪ್ರಿಯ ಮಹಾದೇಶಿಕರ ತಿರುನಕ್ಷತ್ರ ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದು, ಆಚಾರ್ಯರ ಅನುಗ್ರಹವನ್ನು ನಾವು ಪಡೆದಿದ್ದು, ಇದೆಲ್ಲವೂ ಅವರ ಪರಮ ಕೃಪೆಯಿಂದ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಅನುಗ್ರಹ ನಿರಂತರವಾಗಿ ಇದ್ದು, ಆ ಭಗವಂತನೊಡನೆ ನಮ್ಮ ನೇರ ಸಂಬಂಧ, ಅಂತರ್ಯಾಮಿಯಾದಂತಹ ಭಗವಂತ ನಮ್ಮ ಒಳಗಡೆ ಕುಳಿತು ಅವನು ಸದಾ ನಮ್ಮೊಳಗೆ ಇರುತ್ತಾನೆ ಅನ್ನುವಂತಹ ಒಂದು ಜ್ಞಾನವನ್ನ ನಮಗೆ ನಿರಂತರವಾಗಿ ಕೊಡೋದು ಆಚಾರ್ಯರು. ಅಂತಹ ಆಚಾರ್ಯ ಸಂಬಂಧ, ಆ ತಿರುವಡಿ ಸಂಬಂಧ ನಮಗಾಗಿದೆ. ಅಂತಹ ಅನುಗ್ರಹವನ್ನು ನಾವೆಲ್ಲ ಪಡೆದು ಧನ್ಯರಾಗೋಣ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರನ್ನ, ನನ್ನ ಆತ್ಮೀಯರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ. ಹೇಗೆ ಒಂದು ಚಂದ್ರನ ದರ್ಶನ ಆದರೆ ಆ ಚಂದ್ರನ ನೆಲೆಯಲ್ಲಿ ಹೇಗಿರುತ್ತೋ, ಹೇಗೆ ಅವನ ನೆರಳಿನಲ್ಲಿ ಎಲ್ಲವೂ ಶಾಂತವಾಗಿ, ಪ್ರಶಾಂತವಾಗಿ, ನೆಮ್ಮದಿಯಾಗಿರುತ್ತೋ, ಅಂತಹ ಮಹಾತ್ಮರ ದರ್ಶನ ಮಾಡಿದಾಗ, ಮಹಾತ್ಮರ ದರ್ಶನವನ್ನು ನೆನೆದಾಗ, ಅವರ ಸ್ಮರಣೆ ಮಾಡಿದಾಗ ನಮ್ಮೆಲ್ಲರ ಮನಸ್ಸು ಶಾಂತವಾಗಿ ಆ ಭಗವಂತನ ಕಡೆಯಲ್ಲಿ ಧ್ಯಾನ ಮಾಡುವಂತಹ ಅನುಗ್ರಹ ನಮಗಾಗುತ್ತೆ. ಅಂತಹ ಅನುಗ್ರಹ ಮತ್ತೆ ಮತ್ತೆ ನಮಗೆ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶದ ತಿರುವಡಿಗಳಲ್ಲಿ